ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ಲ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಮರೀದೆ ಕ್ಲಿಕ್ ಮಾಡಿ. ನಾವು ಅವತ್ತು ಹೇಳಿದ್ದಲ್ಲ, ನಮ್ಮ ಊರಲ್ಲಿ ಯಬ್ಯ ಅನ್ನೋ ಊರು, ಅಲ್ಲಿ ಹಬ್ಬ ಅಂತ, ನಮ್ಮ ತಾಯಿಯವ್ರ ಊರಲ್ಲಿ ಹಬ್ಬ ಅಂತ. ಸೊ ಹಾಗಾಗಿ ನೋಡಿ ರೆಡಿಯಾಗಿದ್ದೀನಿ. ಮನೇಲಿ ಅವರು ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ. ಇವತ್ತು ಮತ್ತು ನಾಳೆ ಅಲ್ಲಿ ಗ್ರ್ಯಾಂಡಾಗಿ ಹಬ್ಬ ಆಗುತ್ತೆ. ಅದು ಕಂಪ್ಲೀಟ್ ವಿಡಿಯೋ ಪ್ಲೀಸ್ ಸ್ಕಿಪ್ ಮಾಡಿದೆ, ಫುಲ್ ವಾಚ್ ಮಾಡಿ. ಇವನು ಎಲ್ಲದಕ್ಕಿಂತ ಹೆಚ್ಚು ನೋಡಿ ಎಲ್ಲ ರೆಡಿಯಾಗಿದ್ದಾರೆ, ಇನ್ನೇನು ಹೋಗ್ಬೇಕಷ್ಟೇ. ನೋಡಿ ಎಲ್ಲ ಕ್ಲೀನಾಗಿದೆ. ಅವನಿಲ್ಲಿ ಶಶಾಂಕು ಇವನು ತೀಟೆ ಅಂತೂ ಯಾರಿಗೂ ಬೇಡ. ನೋಡಿ ರೆಡಿಯಾಗಿದ್ದಾನೆ, ಹೆಂಗೆ ಅವತ್ರ ತೀಟಾಡ್ತಿದ್ದಾನಂತ. ಶಶಾಂಕು ಬೋವಾ, ಅದೇನು ಆಟ ಆಡ್ತಿರೋದು ನೀನು? ಬರಲ್ವಾ? ಬಾ ಮಂತಾರೆ, ಬಾ ರೆಡಿಯಾಗಿದೆ ತಾನೆ. ಬಾ ಬಾಟ್ಲಿ ತೆಗೆದು ನೋಡಿ ಒಳಗೆ ಮಾಡ. ಇವನಂತೂ ಹಾ 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 ಸೂಪರ್. ಬೋರಿಂಗ್ ಇದೆಯಲ್ವಾ, ಅಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ ಅಲ್ಲಿ ಹೊಸ್ನೀರು ತಗೋತಾರೆ. ಅಂದರೆ ಈಗ ಒಂದು ಮನೆ ಕುಟುಂಬ ಅಂದರೆ ಆ ಕುಟುಂಬದ ಪೈಕಿ ಇಲ್ಲಿರೋರೆಲ್ಲ ಹೋಗಿ ಅಲ್ಲಿ ಹೊಸ್ನೀರು ತೊಗೊಬರ್ತಾರೆ. ಅಲ್ಲಿಂದ ತೊಗೊಬಂದಮೇಲೆ ಅವರು ಅಡುಗೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ ಇದೇ ನಮ್ಮ ಮಮ್ಮಿ ಮನೆ. ಈಚೆಗಡೆ ಎಲ್ಲ ಬಟ್ಟೆಗಳೆಲ್ಲ ಒಗ್ದಾಕಿದ್ರಲ್ಲ, ಸೊ ಹಾಗಾಗಿ ಅದೆಲ್ಲನೂ ಒಣಗಾಕಿದ್ದಾರೆ ಅಲ್ಲಿ. ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ ಇಲ್ಲಿ ವರ್ಷಕ್ಕೊಂದ್ಸತಿ 7 ಊರು ಸೇರಿ ಇಲ್ಲಿ ಹಬ್ಬ ನಡೆಯುತ್ತೆ. ಆದ್ದರಿಂದ ಇಲ್ಲಿ ಮಂಗಳವಾರ ಮತ್ತು ಬುಧವಾರ ಚೆನ್ನಾಗಿ ಹಬ್ಬ ಆಗುತ್ತೆ. ಅಲ್ಲೆಲ್ಲ ನನ್ನ ಫ್ರೆಂಡ್ಸು ಬಾ ಇದೇ ಕಲೆ ನಿಂತಿದೆ ಅಂತ ಕೂಗ್ತಾಯಿದ್ರು. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾಯಿದ್ದೀನಿ ಈಗ. ಇಲ್ಲಿ ರಾತ್ರಿ ಎಲ್ಲ ನೈಟೆಲ್ಲ ಹೂ ತಗೊಬಂದು ಕೊಟ್ಟರು ನಮ್ಮ ಮಮ್ಮಿ ಕಟ್ಟಿ ಅಂತ. ನಾಳೆ ಅಲ್ಲಿ ದೇವ್ರು ಬರುತ್ತೆ ಅಲ್ವಾ, ಅದಕ್ಕೆ ಅಲ್ಲಿ ಚಪ್ರಕ್ಕೆ ಹೂ ಬೇಕು ಅಂತ ಅಂದ್ಬಿಟ್ಟು ಹೂ ಕಟ್ತಾಯಿದ್ದೆ. ಇಲ್ಲಿ ಅಡುಗೆಗೆ ದಿನಸಿ ಸಾಮಾನೆಲ್ಲ ತೊಗೊಬಂದಿದ್ರು, ಅದನ್ನ ನೋಡ್ತಾ ಇದ್ದಾರೆ. ಈಗ ಇವೆಲ್ಲನೂ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನೈಟು ಅಲ್ಲಿಗೆ ಹೋಗಬೇಕು. ಇಲ್ಲಿಗೆ ಅಂದರೆ ಬಾಯಿ ಬೀಗ ನಡೆಯುತ್ತೆ, ಸೊಳ್ಳೆಪುರ, ಸೋಮೇಶ್ವರಪುರ ಅಂತ ಹೇಳ್ತಾರೆ. ಅಲ್ಲಿ ನೈಟು ಬಾಯಿ ಬೀಗ ನಡೆಯುತ್ತೆ. ಎಷ್ಟು ಚೆನ್ನಾಗಿ ನಡೀತಿದೆ ಅಂದರೆ ಹೆಂಗಸರೆಲ್ಲ ಚಿಕ್ಕದಾಗಿ ಹಾಕಿಸ್ಕೋತಾರೆ ಬಾಯಿ ಬೀಗನ, ಆದರೆ ಗಂಡು ಮಕ್ಳು ಹಾಕಿಸ್ಕೋತಾರೆ. ತೋರಿಸ್ತೀನಿ, ಸ್ಕಿಪ್ ಮಾಡಿದೆ, ಫುಲ್ ವಾಚ್ ಮಾಡಿ. ನನ್ನ ಮಗ ನೋಡಿ ನಾನು ಫಸ್ಟ್ ಹೋಯ್ತೀನಿ ಅಂತ ಅಂದ್ಬಿಟ್ಟು ಅವನೇ ಫಸ್ಟ್ ಓಡಾಯ್ತವನಲ್ಲಿ. ನಾನು ನಮ್ಮ ಮಮ್ಮಿ ಲಾಸ್ಟಲ್ಲಿ ಹೋಗ್ತಾಯಿದ್ದೋ. ನನ್ನ ಫ್ರೆಂಡ್ಸ್ಗಳೆಲ್ಲ ಮೊದಲೇ ಹೊರಟಿದ್ರು. ನಾವು ಹೂವೆಲ್ಲ ಇತ್ತಲ್ವ, ಅವೆಲ್ಲ ಕಟ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಹೋದೋ. ಇದೇ ನೋಡಿ ಸೋಮೇಶ್ವರಪುರ ಅಂದರೆ ಸೊಳ್ಳೆಪುರ. ಎಷ್ಟು ರಶ್ ಇದೆ ಅಂತ ಅಂದರೆ 7 ಊರು ಸೇರಿ ಇಲ್ಲ ಅಲ್ವಾ ಇಲ್ಲಿ ಹಬ್ಬ ಆಗೋದು. ಸೊ ಅಕ್ಕಪಕ್ಕದವರೆಲ್ಲ ಇಲ್ಲಿಗೆ ಬರೋದು ಬಾಯಿಬೀಗಕ್ಕೆ. ನಮ್ಮೂರನ್ನೆಲ್ಲ ಗ್ರಾಮ ಯಬ್ಯ ಗ್ರಾಮ, ಅವರು ಕೂಡ ಇಲ್ಲಿಗೇ ಬಂದು ಬಾಯಿಬೀಗ ಹಾಕ್ಸ್ಕೊಳ್ಳೋದು. ಯಾಕಂದರೆ ದೇವರು 7 ಊರಿಗೂ ಒಂದೇ ದೇವರು, ತೆಂಕಳಮ್ಮ ಅಂತ. ಎಷ್ಟು ಜನ ರಶ್ ಇದ್ದಾರೆ, ಎಲ್ಲ ಬಾಯಿಬೀಗ ಹಾಕ್ಸ್ಕೊಂಡು ಇವಾಗ ಬೀಚ್ಸಕ್ಕೆ ಹೋಗ್ತಾ ಇದ್ದಾರೆ. ಬರಲಿ ಬಾ. ಕರೆಕ್ಟು ನೋಡಿ ತಾಳ ನಮ್ಮೂರ ಹಬ್ಬ ಜೋರಾಗೈತೆ ತಗೊಳ್ಳಿ. ನೋಡಿ ಮಾರಿ ಕುಣಿತ ಎಷ್ಟು ಚೆನ್ನಾಗಿ ಕುಣಿತವ್ರೆ ಅಂತ. ದೇವ್ರ ಗೋಲ್ಕ ನೋಡಿ ತಾಯಿ ನಮ್ಮ
ಇದೇ ಈ ಥರ ದೇವರಲ್ಲಿ ಬರ್ತಾ ಇರುತ್ತೆ. ದೇವ್ರು ಬರ್ತಾ ಇದ್ದಾಗ ಇಲ್ಲಿ ಈ ಥರ ದೀಪ ಹಚ್ತಾರೆ. ಇದು ಬಾಯಿ ಬೇಗ ದೀಪ ಅನ್ನೋದೇ. ದೊಡ್ಡ ಬಾಯಿ ಬೇಗ ಅಂತಾರಲ್ಲ ಅದೇ ಇದು. ಅವ್ರಿಗೆ ದೇವ್ರು ಬಂದಿರೋದು.
ನಾಳೆ ಜಗ್ಗೋಣ ಬರ್ತಲ್ಲ, ಜಗ್ಗೋಣ ಹಿಡ್ಕಿ ದೇವ್ರು ಬಂದ್ಬಿಟ್ಟು ಬಿದ್ದೇ ಬಿಡ್ತಲ್ಲ. ಚಪ್ರ ಚಪ್ರ ಊರು ಚಪ್ರದ ಮೇಲೆ ಬಂದ್ರೆ ನಾವು ಇರ್ಲಿ ಬನ್ನಿ ಅದಕ್ಕೇನಿಂದ ಅದು ಮಾಮೂಲು ಬಾಯಿಗೆ ಹಾಕ್ಕೊಳ್ಳೋದು ಗಡಿ ಬರೋದು ನೋಡಿದ್ರಲ್ಲ ಯಾವ ಥರ ಸೊಳ್ಳೆಪುರದಲ್ಲಿ ಅಂದರೆ ಸೋಮೇಶ್ವರಪುರದಲ್ಲಿ ಯಾವ ಥರ ಹಬ್ಬ ಆಯಿತು ಅಂತ. ನಮ್ಮೂರ ಪಕ್ಕದಲ್ಲೇ ನಾವು ನಡ್ಕೊಂಡೇ ಹೋಗ್ಬೋದು, ನಡ್ಕೊಂಡೇ ಬರ್ಬೋದು. ಹತ್ರನೇ ಪಕ್ಕದ ಗ್ರಾಮದಲ್ಲಿ ಹಬ್ಬ ಆಯ್ತಲ್ಲ, ನೋಡಿದ್ರಲ್ವ ಬಾಯಿ ಬೀಗೆಲ್ಲ ಯಾವ ಥರ ಹಾಕಿದ್ರು ಮತ್ತು ಜಾತ್ರೆ ಎಲ್ಲ ಯಾವ ಥರ ನಡೀತು ಅಂತ. ಅದು ಇವತ್ತು ಫಸ್ಟ್ ಡೇ ಇದು ಹಬ್ಬ. ನಾಳೆ ನಮ್ಮೂರಲ್ಲಿ ಅಂದರೆ ಹೆಬ್ಬಿಯದಲ್ಲಿ ನಡೆಯುತ್ತೆ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.